ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ಇವತ್ತು ನಮ್ಮ ವಾಹಿನಿಗೆ ಪ್ರಕಾಶ್ ರಾಜ್ ಮೇಹು ಅವರು ಬಂದಿದ್ದಾರೆ. ಪ್ರಕಾಶ್ ರಾಜ್ ಮೇಹು ಅವರು ನಮಗೆ ಹೊಸಬರೇನೂ ಅಲ್ಲ, ಹಿಂದೆ ಕೂಡ ಅನೇಕ ಸಂದರ್ಭಗಳಲ್ಲಿ ನಮ್ಮ ವಾಹಿನಿಗೆ ಬಂದಿದ್ದಾರೆ. ರಾಜಕುಮಾರ್ ಅವರ ಜೊತೆಗಿನ ತಮ್ಮ ಒಡನಾಟದ ಬಗ್ಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಮೊದಲ ಬಾರಿಗೆ ಬಂದರು. ಅದಾದ ಮೇಲೆ ತಮ್ಮ DNA ಚಿತ್ರವನ್ನು ನಮ್ಮದೇ ವಾಹಿನಿಯಲ್ಲಿ ಪ್ರಸಾರ ಮಾಡುವಾಗ ಆ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಕೂಡ ಬಂದಿದ್ದರು. ಜೊತೆಗೆ ಅವರ ಅಂತರಂಗದ ಅಣ್ಣ ಕೃತಿಯನ್ನು ನಾವು ನಿಮಗೆ ಪರಿಚಯಿಸಿದ್ದೀವಿ. ಇದರೊಂದಿಗೆ ರಾಜಕುಮಾರ್ ಅವರು ಮುನ್ನುಡಿ ಬರೆದಿರುವಂಥ ಏಕೈಕ ಪುಸ್ತಕ ತಿಮ್ಮಜ್ಜಿಯ ಮ್ಯಾಗ್ಲುಂಡಿ, ಆ ಕಾದಂಬರಿಯನ್ನು ಕೂಡ ನಿಮಗೆ ಪರಿಚಯಿಸಿದ್ದೀವಿ. ಇವತ್ತು ಒಂದು ವಿಭಿನ್ನವಾದ ಕಾರಣಕ್ಕೆ ಅವರು ನಮ್ಮ ವಾಹಿನಿಗೆ ಬಂದಿದ್ದಾರೆ. ಅವರ ಅಂತರಂಗದ ಅಣ್ಣ ಕೃತಿಗೆ 2021ನೇ ಸಾಲಿನ ಚಲನಚಿತ್ರ ಪ್ರಶಸ್ತಿ ಲಭ್ಯವಾಗಿದೆ. ಮೊದಲಿಗೆ ಅವರಿಗೆ ಈ ಪ್ರಶಸ್ತಿ ಬಂದಿರೋದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಮುಖ್ಯವಾದ ವಿಚಾರಕ್ಕೆ ಬರ್ತೀವಿ. ನಮಸ್ಕಾರ ಪ್ರಕಾಶ್ ಅವರಿಗೆ. ನಮಸ್ಕಾರ ಸರ್. ನಿಮ್ಮ ಅಂತರಂಗದ ಅಣ್ಣ ಕೃತಿಯನ್ನು ಈಗಾಗಲೇ ನಾವು ವೀಕ್ಷಕರಿಗೆ ಪರಿಚಯಿಸಿದ್ದೀವಿ. ಆ ಕೃತಿಯಲ್ಲಿನ ಅನೇಕ ಭಾಗಗಳನ್ನು ಕೂಡ ನಾವು ಆಗಾಗ ಉದ್ಧರಿಸ್ತಾ ಇರ್ತೀವಿ. ಈ ಒಂದು ಕೃತಿಗೆ ನಿಮಗೆ 2021ನೇ ಸಾಲಿನ ಚಲನಚಿತ್ರ ಪ್ರಶಸ್ತಿ ಬಂದಿದೆ. ಬಹಳ ಸಂತೋಷ, ನಿಮಗೆ ಅಭಿನಂದನೆಗಳು. ಧನ್ಯವಾದಗಳು. ಈ ಒಂದು ಸಂತೋಷದ ವಿಚಾರದ ಹಿಂದೆಯೇ ಒಂದು ಬೇಸರದ ಸಂಗತಿ ಕೂಡ ಬಂದಿದೆ. ಅದನ್ನು ಇವತ್ತು ನಿಮ್ಮ ಮುಖದಿಂದಲೇ ಕೇಳೋಣ ಅಂತ ಹೇಳಿ ನಿಮ್ಮನ್ನು ವಾಹಿನಿಗೆ ಬನ್ನಿ ಅಂತ ಹೇಳಿದ್ದು. ಈ ಕೃತಿಗೆ ಪ್ರಶಸ್ತಿ ಬಂದಿರುವ ಈ ಹೊತ್ತಿನಲ್ಲಿ ಇದು ಒಂದು ಕೃತಿ ಚೌರ್ಯ ಅನ್ನುವಂಥ ಒಂದು ಗುರುತರವಾದ ಆರೋಪವನ್ನು ದೊಡ್ಡಹುಲ್ಲೂರು ರುಕ್ಕೋಜಿಯವರು, ರಾಜಕುಮಾರ್ ಸಮಗ್ರ ಚರಿತ್ರೆಯ 2 ಸಂಪುಟಗಳನ್ನು ಬರೆದಿರುವಂಥವರು, ಅವರು ಮಾಡಿದ್ದಾರೆ. ನೇರವಾಗಿ ಅವರು ಆರೋಪ ಮಾಡಿಲ್ಲ, ಅಂದರೆ ಅವರು ಕೂತು ಮಾತಾಡಿಲ್ಲ. ಅವರಿಂದ ಮಾಹಿತಿಯನ್ನು ಪಡೆದು ಬಿ ಗಣಪತಿಯವರು ತಮ್ಮ ವಾಹಿನಿಯಲ್ಲಿ ಸುದೀರ್ಘವಾದಂಥ ಒಂದು 26 ನಿಮಿಷಗಳ ವಿಡಿಯೋವನ್ನು ಬಿಟ್ಟಿದ್ದಾರೆ. ಆ ಒಂದು ವಿಡಿಯೋದಲ್ಲಿ ಇದು ಕೃತಿ ಚೌರ್ಯ ಅಂತ ಹೇಳಿದ್ದಾರೆ. ಈ ಕೃತಿ ಪ್ರಕಟ ಆಗಿದ್ದು ಯಾವಾಗ, ಇದಕ್ಕೆ ಪ್ರಶಸ್ತಿ ಬಂದಿದ್ದು ಯಾವಾಗ, ಇದರ ಬಗ್ಗೆ ವಿವಾದ ಹುಟ್ಕೊಂಡಿರೋದು ಯಾವಾಗ, ಇದನ್ನೆಲ್ಲ ನೋಡಿದಾಗ ಒಂದಿಷ್ಟು ಅನುಮಾನಗಳು ಬರುತ್ತೆ. ಈ ಅನುಮಾನಗಳನ್ನು ಪರಿಹರಿಸಿಕೊಳ್ಳಬೇಕು ಅನ್ನುವ ಕಾರಣಕ್ಕಾಗಿ ನಾನು ಕಳೆದ ವಾರ ದೊಡ್ಡಹುಲ್ಲೂರು ರುಕ್ಕೋಜಿಯವರಿಗೆ ಕರೆ ಮಾಡಿದೆ. ಅವರನ್ನೇ ನೇರವಾಗಿ ಕೇಳೋಣ ಅಂತ. ಅವರು ನನ್ನ ಕರೆಯನ್ನು ಸ್ವೀಕಾರ ಮಾಡಲಿಲ್ಲ. ಆಮೇಲೆ ನಾನು ವಾಟ್ಸಪ್ನಲ್ಲಿ ಅವರಿಗೆ ಸಂದೇಶವನ್ನು ಕಳಿಸಿದೆ. ನಿಮ್ಮನ್ನು ಸಂದರ್ಶನ ಮಾಡಬೇಕು ಅಂತ ಇದ್ದೀವಿ, ನಮ್ಮ ವಾಹಿನಿಗೆ ಬರ್ತೀರಾ, ಸಾಧ್ಯವಾ ಅಂತ ಕೇಳಿದೆ. ಅವರು ಅದಕ್ಕೆ ಉತ್ತರವನ್ನು ಕೊಡಲಿಲ್ಲ. ಹಾಗಾಗಿ ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡಿದೆ. ನೀವು ಬರ್ತೀನಿ ಅಂತ ಹೇಳಿದ್ದೀರಿ. ಆದ್ದರಿಂದ ಈಗ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಇದರ ಬಗ್ಗೆ ಸವಿಸ್ತಾರವಾಗಿ ಹೇಳಿ ಸರ್. ನಾನು ರಾಜ್ಕುಮಾರ್ ಅವರ ಬಗ್ಗೆ ನನ್ನ ಬುದ್ಧಿ ಬಂದಾಗಿನಿಂದನೂ ನಾನು ಅವರನ್ನು ನೋಡ್ತಾ, ಅವರ ಸಿನಿಮಾಗಳ ಮೂಲಕ ಅವ್ರು ಹೇಳಿದ್ದನ್ನು ಪಾಲಿಸ್ತಾ ಬೆಳೆದವನು. ನನ್ನ ಸುದೈವ ಸತತ 10 ವರ್ಷಗಳ ಕಾಲ ಅವರ ಪಕ್ಕ ಕೂತು ಅವ್ರ ಜೊತೆ ಒಡನಾಡಿದ್ದು, ಮಾತಾಡಿದ್ದು, ಅವರು ಹಲವಾರು ಘಟನೆಗಳನ್ನು ನನ್ನ ಜೊತೆ ಹಂಚಿಕೊಂಡ್ರು. ಇದೆಲ್ಲ ಮಾಹಿತಿ ನನಗಿತ್ತು. ಇದ್ರೂ ರಾಜ್ಕುಮಾರ್ ಅವ್ರು ತೀರಿ ಹೋದ ನಂತರ, ಅವರು 2006ರಲ್ಲಿ ತೀರೋಗ್ತಾರೆ. 2021 ಪುಸ್ತಕ ನಾನು ಬರೆದಿದ್ದು. 15 ವರ್ಷಗಳ ಕಾಲ ನಾನು ಆ ರಾಜ್ಕುಮಾರ್ ಅವ್ರ ಬಗ್ಗೆ ಏನೇನು ಬೆಳವಣಿಗೆಗಳಾಯಿತು, ಎಷ್ಟೆಷ್ಟು ಪುಸ್ತಕಗಳು ಬಂತು, ಆ ಪುಸ್ತಕಗಳಲ್ಲಿ ಏನೇನು ವಿಷಯಗಳ ಚರ್ಚೆ ಆಗಿದೆ ಇತ್ಯಾದಿಗಳನ್ನು ಗಮನಿಸ್ತಾ ಬಂದವನು. ನನಗೆ ಕಂಡ ಒಬ್ಬರು ರಾಜ್ಕುಮಾರ್ ಅಂದರೆ, ಸುಮ್ಮನೆ ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ರಾಜ್ಕುಮಾರ್ ಅಂದರೆ ಒಬ್ಬರು ಮುಗ್ಧ, ಅವ್ರಿಗೇನೂ ಗೊತ್ತಿಲ್ಲ, ವ್ಯವಹಾರ ಜ್ಞಾನ ಇಲ್ಲ ಇತ್ಯಾದಿಗಳ ಬಗ್ಗೆ ಒಂದು ರಾಜ್ಕುಮಾರ್ ಅಂದರೆ ಅದೇ ಅನ್ನೋ ಹಾಗೆ ಬಿಂಬಿತವಾಗಿತ್ತು. ಆದರೆ ನಾನು ಚಲನಚಿತ್ರಗಳ ಈ ಕಥೆಯ ಸಂದರ್ಭದಲ್ಲಿ, ಚರ್ಚೆಯ ಸಂದರ್ಭದಲ್ಲಿ ಅಲ್ಲಿ ಕಂಡ ಬುದ್ಧಿವಂತ ರಾಜ್ಕುಮಾರ್ ಅಂದರೆ ಸಾಹಿತ್ಯದ ಬಗ್ಗೆ ಆಗಲಿ, ಸಂಸ್ಕೃತಿ ಬಗ್ಗೆ ಆಗಲಿ, ಸಿನಿಮಾಗಳ ಬಗ್ಗೆ ಆಗಲಿ, ಕತೆ, ಚಿತ್ರಕಥೆ, ಸಂಗೀತ ಎಲ್ಲದರ ಬಗ್ಗೆನೂ ಗೊತ್ತಿದ್ದಂಥ ಒಬ್ಬ ರಾಜ್ಕುಮಾರನ್ನು ನಾನು ಸತತ 10 ವರ್ಷ ನೋಡಿದೆ. ಆ ಮುಖ ಎಲ್ಲೂ ಪ್ರಕಟ ಆಗಿರಲಿಲ್ಲ. ಆ ಥರದ ಇನ್ನೂ ಹಲವಾರು ವಿಷಯಗಳು ಜಗತ್ತಿಗೆ ಗೊತ್ತಿರಲಿಲ್ಲ. ಸೊ ಇದು ವಿಷಯ. ಆಮೇಲೆ ರಾಜ್ಕುಮಾರ್ ಅಂದ ತಕ್ಷಣ ಬರೀ ಮುಗ್ಧ ಅಂದ್ಬಿಟ್ರೆ ಮುಗ್ದೋಗಲ್ಲ, ಅದು ಮೀರಿದ ರಾಜ್ಕುಮಾರ್. ಯಾಕಂದರೆ ಆ ಮಟ್ಟಕ್ಕೆ ಬೆಳಿಬೇಕಾದ್ರೆ, ಅಷ್ಟು ಸಾಧಿಸಬೇಕಾದ್ರೆ ಮುಗ್ಧರಿಗೆ ಸಾಧ್ಯ ಇಲ್ಲ. ಬಟ್ ರಾಜ್ಕುಮಾರ್ ಒಳಗಡೆ ಎಂಥ
ಒಂದು ಅರಿವು ಇತ್ತು ಅನ್ನೋದನ್ನು ನಾನು ಹೇಳಬೇಕಾಗಿತ್ತು. ಅದಕ್ಕೋಸ್ಕರ ಅದುವರೆಗೆ ಬಂದ ವಿಷಯಗಳನ್ನೇ ಮತ್ತೆ ಚರಣವಾಗಿ ದೊಡ್ಡ ಪುಸ್ತಕ ಬರೆಯೋದ್ರ ಬದಲು ಅಪರೂಪವಾದ ಮತ್ತು ಬಹಳ ಜನಕ್ಕೆ ಗೊತ್ತಿಲ್ಲದ ವಿಷಯಗಳನ್ನೇ ಬರೀಬೇಕು ಅನ್ನೋ ಕಾರಣಕ್ಕೆ ನಾನು ಈ ಅಂತರಂಗದ ಅಣ್ಣ ಪುಸ್ತಕ ಬರೆದಿದ್ದು. ಆಮೇಲೆ ಇದರಲ್ಲಿ ನಾನು ಹೇಳಿದ್ದೀನಿ, ನನಗೆ ಗೊತ್ತಿರೋದನ್ನೆಲ್ಲ ಬರೆದ್ರೆ ರಿಪೀಟ್ ಆಗುತ್ತೆ, ದೊಡ್ಡ ಪುಸ್ತಕ ಆಗುತ್ತೆ, ಅದು ಅವಶ್ಯಕತೆ ಇಲ್ಲ. ಸೊ ಗೊತ್ತಿಲ್ಲದ ವಿಷಯಗಳನ್ನ ಬರೀಬೇಕು ಅನ್ನೋದನ್ನೇ ಬರೆದಿದ್ದೀನಿ. ಸೊ ಇಲ್ಲಿ ಏನಾಯಿತು, ಆದಷ್ಟು ರಾಜ್ಕುಮಾರ್ ಅವರೇ ನೇರವಾಗಿ ಹೇಳಿದ ಸಂಗತಿಗಳೇ ಜಾಸ್ತಿ ಇರೋದು, ನನ್ನ ಜೊತೆ ನೇರವಾಗಿ ಹೇಳಿದ ಸಂಗತಿಗಳೇ ಜಾಸ್ತಿ ಇರೋದು. ಸೊ ಅದ್ರ ಜೊತೆಗೆ ಇಲ್ಲಿ ರಾಜಲೀಲಾ ವಿನೋದ ಪುಸ್ತಕ ಬಂದ ನಂತರ ಆ ಒಂದು ಸುಳ್ಳನ್ನ ರಾಜ್ಕುಮಾರ್ ಅವರು ಹೇಳಿದ ನಿಜಾನ ನಾನು ಅದನ್ನು ಬಯಲು ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಈ ಪುಸ್ತಕದಲ್ಲಿ ಅದನ್ನು ಭಾಳ ಪ್ರಮುಖವಾಗಿ ನಾನು ಮುಖ್ಯವಾಗಿ ಇಟ್ಟುಕೊಂಡು ಬರೆದಂಥ ಪುಸ್ತಕ ಇದು. ಆ್ಯಕ್ಚುಲಿ ರಾಜಲೀಲಾ ವಿನೋದವಲ್ಲ ಅಂತಲೇ ನಾವು ಶೀರ್ಷಿಕೆ ಇಡಬಹುದಾಗಿತ್ತು, ಆದರೆ ನನಗೆ ಅದನ್ನು ಕಮರ್ಷಿಯಲ್ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಇದರಲ್ಲಿ ಅದೊಂದು ವಿಷಯನೇ ಹೊರತು ಅದು ಮಾತ್ರ ಅದೇ ವಿಷಯ ಅಲ್ಲ. ಸೊ ಹಾಗಾಗಿ ಅಂತರಂಗದ ಅಣ್ಣ ಅಂತ ಪುಸ್ತಕನ ಬರೆದೆ ನಾನು. ಬರೆದಿದ್ದರಲ್ಲಿ ನನಗೆ ಈ ಲೀಲಾವತಿ ಮತ್ತು ರಾಜ್ಕುಮಾರ್ ಅವ್ರಿಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ದಾಖಲೆ ಸಿಕ್ಕಿದ್ದು ಸುಬ್ಬಯ್ಯ ನಾಯ್ಡು ಅವರ ಮಗಳು ಬರೆದಂಥ ನಟರತ್ನ ಅನ್ನೋ ಪುಸ್ತಕ. ಅದರಲ್ಲಿ ಲೀಲಾವತಿ ಮತ್ತು ಮಹಾಲಿಂಗ ಭಾಗವತರು ಸತಿಪತಿಗಳಾಗಿದ್ದರು. ಅಂದರೆ ಇವರು ಲೀಲಾವತಿ ಅವ್ರ ಸಿನಿಮಾಕ್ಕೆ ಬರೋಕ್ಕೂ ಮೊದಲೇನೆ ಅವರಿಬ್ಬರು ಸತಿಪತಿಗಳಾಗಿದ್ರು ಅನ್ನೋದಕ್ಕೆ ದೊಡ್ಡ ಅಲ್ಲಿ ವಿವರಣೆಗಳಿದೆ. ಅವರು ಕಂಪನಿಯನ್ನು ಮುಚ್ಚೋ ಸಂದರ್ಭದಲ್ಲಿ ಅನ್ನೋದು ವಿವರಣೆ ಇದ್ರು ಅಲ್ಲಿ. ಅದನ್ನ ನಾನು ಇಲ್ಲಿ ಹುಡುಕಿ ಅದನ್ನ ಮೆನ್ಷನ್ ಮಾಡಿ ಆ ಪುಸ್ತಕದಿಂದನೇ ಇದ್ರ ವಿವರಗಳಿದೆ ಅಂತ ನಾನು ಆ ಪುಸ್ತಕ ಮತ್ತೆ ಹೆಸರನ್ನು ಮೆನ್ಷನ್ ಮಾಡಿದ್ದೀನಿ. ಸೊ ಹಂಗಾಗಿ ಅದೊಂದು. ಇನ್ನೊಂದು, ರಾಜ್ಕುಮಾರ್ ಅವರು ಏನೂ ಮಾಡಿಲ್ಲ ಅಂದರೆ ಹಣ ಕಾಸು ದಾನ ಧರ್ಮ ಇದೇನು ಮಾಡಿಲ್ಲ ಅಂತ ದೊಡ್ಡದೊಂದು ಕೂಗು ಆವಾಗಲೂ ಇತ್ತು, ಇವಾಗಲೂ ಇದೆ. ಅದಕ್ಕೆ ಕ್ಲಾರಿಫಿಕೇಶನ್ ಅನ್ನೋ ಥರ ನಮ್ಮ ಇವರು NR ರಮೇಶ್ ಅವರು ರಾಜ್ಕುಮಾರ್ ಅವರು ಏನೇನು ಸೇವಾ ಕಾರ್ಯಗಳನ್ನ ಮಾಡಿದ್ದಾರೆ ಅಂತ ಒಂದು ದೊಡ್ಡ ಲಿಸ್ಟ್ ಮಾಡಿ ಒಂದು ವಿಡಿಯೋದಲ್ಲಿ ಹೇಳಿದರು. ನಾನು ಅದನ್ನು ಸಂಗ್ರಹ ಮಾಡಿ ಇದರಲ್ಲಿ ಹೇಳಿದ್ದೀನಿ. ಹೇಳಿದ್ರೆ ಇದು NR ರಮೇಶ್ ಅವರ ಸಂಗ್ರಹ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಇದ್ರ ನಡುವೆ ಏನಾಯಿತು, ಒಂದು 2 ವರ್ಷದ ಹಿಂದೆ ರುಕ್ಕೋಜಿ ಅವರು ನನಗೆ ಫೋನ್ ಮಾಡಿದ್ರು. ನನ್ನ ಪುಸ್ತಕದಿಂದ ನೀವು ಕೃತಿ ಚೌರ್ಯ ಮಾಡಿದ್ದೀರಿ ಅಂತ ಹೇಳಿದ್ರು. ಏನು ಮಾಡಿದ್ದೀನಿ ಸರ್ ಅಂದೆ. ಎಲ್ಲ ರಾಜ್ಕುಮಾರ್ ಅವರ ಸಿನಿಮಾ ಫೋಟೋಗಳೆಲ್ಲ ಹಾಕ್ಕೊಂಡಿದ್ದೀರಿ ಅಂತ ಹೇಳಿದ್ರು. ರಾಜ್ಕುಮಾರ್ ಅವರ ಸಿನಿಮಾ ಫೋಟೋ ಇವ್ರಿಗೆ ಹಕ್ಕಿ ಹೇಗೆ ಬರುತ್ತೆ ನನಗೆ ಗೊತ್ತಿಲ್ಲ. ಯಾಕೆಂದರೆ ಒಂದು ಸಿನಿಮಾ ಅಂದರೆ ಅದು ನಿರ್ಮಾಪಕ ಇರ್ತಾನೆ, ಆ ನಿರ್ಮಾಪಕ ಸ್ಟಿಲ್ ಫೋಟೋಗ್ರಾಫರ್ಗೆ ಸಂಬಳ ಕೊಟ್ಟು ಇಟ್ಕೊಂಡು ಫೋಟೋಸ್ ತೆಗೆಸಿರ್ತಾನೆ. ಅದು ಆ ನಿರ್ಮಾಪಕನಿಗೆ ಸಂಬಂಧಪಟ್ಟ ಹಕ್ಕೆ ಹೊರತು ಅದನ್ನ ಬಳಸಿ ಇನ್ಯಾರು ನಿರ್ಮಾಪಕರಿಗೂ ಹಕ್ಕು ಬರಲ್ಲ. ಪಬ್ಲಿಸಿಟಿಗೆ ಬಿಟ್ಬಿಡ್ತಾರೆ. ಅವರು ತೆಗೆಸೋದೇ ಅದನ್ನ ಪಬ್ಲಿಸಿಟಿಗೋಸ್ಕರ. ಹೌದು, ಪಬ್ಲಿಸಿಟಿಗೆ ಪತ್ರಿಕೆಗಳಿಗೆ ಕೊಟ್ಟ ಮೇಲೆ ಒಂದ್ಸಾರಿ ಪತ್ರಿಕೆಗಳಲ್ಲಿ ಪ್ರಕಟವಾದ ಮೇಲೆ ಅದು ಸಾರ್ವಜನಿಕದಾಗೋಯ್ತು. ಸೊ ಹಾಗಾಗಿ ಅವತ್ತು ನನಗೆ ಇವರು ರುಕ್ಕೋಜಿ ಅವರು ಆರೋಪಿಸಿದ್ದು ಬರೀ ಫೋಟೋಗಳ ವಿಷಯ ಮಾತ್ರ. ನಾನು ಕಂಪ್ಲೇಂಟ್ ಮಾಡ್ತೀನಿ, ಕೇಸ್ ಹಾಕ್ತೀನಿ ಅಂತಲೂ ಹೇಳಿದ್ರು. ಹಾಕ್ಕೊಳ್ಳಿ ಸರ್ ಅಂತ ಹೇಳಿದೆ 2 ವರ್ಷದ ಹಿಂದೆ. ಅದಾದಮೇಲೆ ಏನೂ ಸುದ್ದಿ ಇಲ್ಲ. ಈಗ 2021ರ ಕರ್ನಾಟಕ ಸಾಹಿತ್ಯ ಚಲನಚಿತ್ರ ಸಾಹಿತ್ಯ ಪ್ರಶಸ್ತಿ ಅನೌನ್ಸ್ ಆದಮೇಲೆ, ಅದು ಅನೌನ್ಸ್ ಆಗಿ 2 ತಿಂಗಳ ನಂತರ ಈಗರು ಮತ್ತೆ ನಮ್ಮ ವಾರ್ತಾ ಇಲಾಖೆ ಆಯುಕ್ತರಿಗೆ ಒಂದು ಪತ್ರ ಬರೆದು ಇದು ಕೃತಿ ಚೌರ್ಯ ಆಗಿದೆ, ಈ ಪ್ರಶಸ್ತಿನ ವಾಪಸ್ ತಗೋಬೇಕು ಅಂತ ಬರೆದಿದ್ದಾರೆ. ಸೊ ಅಲ್ಲಿ ಏನಾಗಿದೆ ಅಂತ ನೋಡಿದ್ರೆ ಮತ್ತೆ ಅದೇ ಫೋಟೋಗಳ ಜೊತೆಗೆ ಒಂದೇನಾಗಿದೆ, ನನ್ನ ಪುಸ್ತಕದಲ್ಲಿ 200 ಪುಟದ ಈ ಪುಸ್ತಕದಲ್ಲಿ 183ನೇ ಪುಟದಲ್ಲಿ ಅರ್ಧ ಪೇಜು ಈ ಮಹಾಲಿಂಗ ಭಾಗವತರವರ ಹಿನ್ನೆಲೆ, ಮಹಾಲಿಂಗ ಭಾಗವತರ್ ಅವರ ವ್ಯಕ್ತಿ ಪರಿಚಯ ಅನ್ನೋದು ಒಂದು ಪ್ಯಾರಾ ಇದೆ. ಹೌದು. ಆ ಪ್ಯಾರಾನ ನಾನು ನನ್ನ ಸ್ನೇಹಿತರೊಬ್ಬರು ಕಳಿಸ್ಕೊಟ್ರು ನನಗೆ. ನೋಡಿ ಸರ್, ನೀವು ಲೀಲಾವತಿ ಅವ್ರ ಗಂಡನ ಬಗ್ಗೆ ಬರಿತಾ ಇದ್ದೀರಲ್ಲ, ಅವ್ರ ವಿವರ ಇಲ್ಲಿದೆ ಅಂತ ಕಳಿಸ್ಕೊಟ್ರು ಒಂದು ಪೇಜಲ್ಲಿ. ನಾನು ಅದನ್ನ ಹಾಗೆ ಹಾಕ್ಬಿಟ್ಟೆ. ಬಹುಶಃ ಇವ್ರಿಗೂ ಅವರೇ ಕೊಟ್ಟಿರ್ಬೋದು, ಯಾಕಂದ್ರೆ ಅವ್ರು ಹಿರಿಯ ಪತ್ರಕರ್ತರು, ಕೊಟ್ಟವರು ಅವರೇ ರುಕ್ಕೋಜಿ ಅವರಿಗೆ ಕೊಟ್ಟಿರ್ಬೋದು, ಅಥವಾ ರುಕ್ಕೋಜಿ ಅವರಿಂದ ಪಡೆದು ಅವ್ರು ನಿಮಗೆ ಕಳಿಸಿ ಆ ಪುಸ್ತಕದಿಂದ ತಗೊಂಡು ನನಗೆ ಕಳಿಸಿರ್ಬೋದು. 2ರಲ್ಲಿ ಒಂದಾಗಿದೆ. ಅದು ನನ್ನ ಗಮನಕ್ಕೆ ಬಂದಿಲ್ಲ. ಅಂದ್ರೆ ನಾನು ಇಲ್ಲಿ ಇದೇ ಪುಸ್ತಕದಿಂದ ತಗೊಂಡಿದ್ದಾರೆ ಅಂದ್ರೆ ನನಗೆ ಈಗ ಇವರು ಲೋಕೇಶ್ ಅವರ ಅಕ್ಕ ಅವ್ರ ಹೆಸರು ಹಾಕದಾಗೆ, ಬಂಗಾರಮ್ಮ ಅವ್ರ ಹೆಸರು ಹಾಕದಾಗೆ, NR ರಮೇಶ್ ಅವ್ರ ಹೆಸರು ಹಾಕದಾಗೆ, ಇದನ್ನ ರುಕ್ಕೋಜಿ ಅವರ ಪುಸ್ತಕದಿಂದ ಅಂತ ಹಾಕ್ಬಿಟ್ಟಿದ್ರೆ ನನಗೇನು ಲಾಸ್ ಇರಲಿಲ್ಲ. ಹೌದು, ಆಯ್ತಾ. ಅಥವಾ ಆ ಪುಟ ತೆಗೆದುಬಿಟ್ರು, ಆ ಪ್ಯಾರ ತೆಗೆದುಬಿಟ್ರು, ಪುಸ್ತಕಕ್ಕೇನು ಮಕ್ಕಾಗಲ್ಲ. ಯಾಕೆಂದರೆ ಉದ್ದೇಶ ಇದ್ದಿದ್ದು ಅವರಿಬ್ಬರ ಗಂಡ ಹೆಂಡತಿ ಎನ್ನುವ ಸಂಬಂಧದ ಬಗ್ಗೆ, ಮತ್ತು ವಿನೋದ್ ರಾಜು ರಾಜ್ಕುಮಾರ್ ಅವ್ರ ಮಗ ಅಲ್ಲ ಅನ್ನೋದನ್ನು ನಿರೂಪಿಸೋದಕ್ಕೋಸ್ಕರ ದಾಖಲೆಗಳಾಗಿ ಬಳಸಿದ್ದೀನಿ. ಬಿಟ್ಟರೆ ಈ ಪುಟ ಈ ಪ್ಯಾರ ಇಲ್ಲದೆ ಇದ್ರೂ ಆ ಪುಸ್ತಕಕ್ಕೇನು
ಏನು ಮುಕ್ಕಾಗಲ್ಲ. ಮುಕ್ಕಾಗಲ್ಲ. ಸೊ ಅಕಸ್ಮಾತ್ ಅದು ಬೇಕು ಅಂತ ಅವ್ರ ಹೆಸರು ಹಾಕಿದ್ರು ನನಗೇನು ನಷ್ಟ ಆಗ್ತಿರ್ಲಿಲ್ಲ. ಇದ್ರ ರುಕ್ಕೋಜಿ ಅವರ ಸಂಗ್ರಹಿಸಿದ್ದು ಅಂತ ಹೇಳ್ಬಿಟ್ಟಿದ್ರೆ, ಅಲ್ಲ ಇದಕ್ಕಿಂತ ಮುಖ್ಯವಾದ ದಾಖಲೆ ಬಂಗಾರಮ್ಮನವರು ಬರೆದಿರೋ ಪುಸ್ತಕ ಅದನ್ನ ಅವ್ರ ಹೆಸರು ಮೆನ್ಷನ್ ಮಾಡಿದ್ದೀನಿ. ಸೊ ಇದೊಂದು ಒಂದು ಪ್ಯಾರಾಗೆ ನಾನು ಅವ್ರ ಹೆಸರು ಹಾಕಿದ್ರು ನನಗೇನು ಲಾಸ್ ಆಗ್ತಿರ್ಲಿಲ್ಲ. ಅಥವಾ ಇದನ್ನ ಕೃತಿ ಚೌರ್ಯ ಮಾಡಲೇಬೇಕು ಅಂತ ಅಂದಿದ್ರೆ ಅದನ್ನ ಹಿಂದೆ ಮುಂದೆ ಮಾಡಿ ಬರೆದಿದ್ರು ಅವ್ರು ಕೇಳೋಕ್ಕಾಗ್ತಿರ್ಲಿಲ್ಲ. ಅಂದರೆ ಇದು ಸಂಭವಿಸಿದಂಥ ಒಂದು ಘಟನೆ ಅಷ್ಟೇ. ಇದು ಉದ್ದೇಶಪೂರ್ವಕವಾಗಿ ಕಣ್ತಪ್ಪಿನಿಂದ ಆಗಿರುವಂಥದ್ದು ಬಿಟ್ಟರೆ ನಾನು ಅವರ ಹೆಸರನ್ನ ಏನು ಅವ್ರಿಗೆ ಮೋಸ ಮಾಡಬೇಕು ಅಂತಾಗಲಿ ಅವ್ರ ಕೃತಿಯಿಂದ ಕಳ್ತನ ಮಾಡಬೇಕಾಗಲಿ ನನ್ನ ಉದ್ದೇಶ ಆಗಿಲ್ಲ. ಆದರೆ ಗಣಪತಿಯವರು ತಮ್ಮ ವಿಡಿಯೋದಲ್ಲಿ 60 ಫೋಟೋಗಳ ಜೊತೆಗೆ ಈಗ ಫೋಟೋಗಳ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ. ಅಂದರೆ ಫೋಟೋ ಯಾರದ್ದೇ ಸ್ವತ್ತಲ್ಲ, ಅದು ರಾಜ್ಕುಮಾರ್ ಅವರ ಸಿನಿಮಾಗಳು ಅಂದರೆ ಆ ನಿರ್ಮಾಪಕರಿಗೆ ಹಕ್ಕಿರಬಹುದು ಅಷ್ಟೇ. ಅದೂ ಪಬ್ಲಿಕ್ ಡೊಮೈನಿಗೆ ಬಂದ ಮೇಲೆ ಯಾರು ಬೇಕಾದರೂ ಬಳಸ್ಬೋದು, ಸಾಂದರ್ಭಿಕವಾಗಿ ಅದನ್ನ ಬಳಸ್ತಾರೆ. ಒಂದು ಸಿನಿಮಾಗೆ ಒಬ್ಬ ಸ್ಟಿಲ್ ಫೋಟೋಗ್ರಾಫರ್ ಇರ್ತಾನೆ, ಆತ ಅದನ್ನು ಸಂಗ್ರಹಿಸಿ ಇಟ್ಕೊಂಡಿರ್ತಾರೆ. ನಮ್ಮ ಪ್ರಗತಿ ಅಶ್ವಥ್ ನಾರಾಯಣ್ ಅವ್ರ ಥರ ನಮಗೆ ಏನಾದರೂ ಸಾಂದರ್ಭಿಕವಾಗಿ ಫೋಟೋಗಳು ಬೇಕಾದಾಗ ನಾವು ಅವ್ರನ್ನ ಕೇಳ್ತೀವಿ. ಅವರು ಪಾಪ ಶ್ರಮ ಹಾಕಿ ಅವತ್ತು ಅದನ್ನ ಕಾಪಿಟ್ಕೊಂಡಿದ್ರಿಂದಾಗಿ ಅದಕ್ಕೆ ಒಂದಿಷ್ಟು ಹಣ ಕೇಳ್ತಾರೆ, ಕೊಡ್ತೀವಿ. ಅವ್ರು ನಾವು ಒಂದು 200-250 ರೂಪಾಯಿ ಕೊಟ್ಟು ಒಂದು ಫೋಟೋ ತಗೋತೀವಿ. ಅದು ಇವತ್ತಿಗೂ ನಮ್ಮ ಸಂಚಿಕೆಗಳಿಗೆ ಬೇಕಾದಾಗ್ಲೂ ನಾವು ತಗೋತೀವಿ. ಇದು ಲೋಕಾರೂಢಿಯಲ್ಲಿ ಇರುವಂಥದ್ದು. ಅಲ್ಲಿಗೆ ಫೋಟೋಗಳ ಬಗ್ಗೆ ಹಕ್ಕು ಯಾರಿಗೂ ಬರೋದಿಲ್ಲ. ಅವರು 60 ಫೋಟೋಗಳ ಹಕ್ಕಿನ ಜೊತೆಗೆ ಪುಟಗಳನ್ನ ಹಾಗೇ ಬಟ್ಟಿ ಇಳಿಸಿದ್ದಾರೆ ಅನ್ನುವ ಆರೋಪವನ್ನು ನಿಮ್ಮ ಮೇಲೆ ಮಾಡಿದ್ದಾರೆ. ಆದರೆ ನೀವೀಗ ಹೇಳ್ತಾ ಇರೋದು ಬರೀ ಇದೊಂದು ಪ್ಯಾರ ಬಿಟ್ರೆ ಇನ್ನೇನನ್ನು ನೀವು ಅಲ್ಲಿರೋದನ್ನು ನೀವು ಬಳಸಿಲ್ಲ. ಹೌದು. ಮತ್ತೆ ನಾನು ಈ ಗಣಪತಿಯವರಿಗೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಹೇಳಿ ಸರ್. ನೋಡಿ, ನಾವೆಲ್ಲರೂ ಗಣಪತಿಯವರು ಸೇರಿ ನಾವೆಲ್ಲರೂ ರಾಜ್ಕುಮಾರ್ ಅವರ ಅಭಿಮಾನಕ್ಕೋಸ್ಕರ ಕೆಲಸ ಮಾಡ್ತಿರೋರು. ಮತ್ತೆ ಇಲ್ಲಿ ನಮಗೇನು ಹೆಸರು ಬರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಯೋಚನೆ ಮಾಡೋದು ರಾಜ್ಕುಮಾರ್ ಅವರು ಏನೇನು ಮಾಡಿದ್ದಾರೆ ಅಂತ ಜಗತ್ತು ಗೊತ್ತಾಗಬೇಕು, ಪೀಳಿಗೆ ಗೊತ್ತಾಗಬೇಕು. ಅಥವಾ ಅವ್ರ ಬಗ್ಗೆ ಏನಾದರೂ ಸುಮ್ಮನೆ ಏನಾದ್ರು ಅಪವಾದಗಳಿದ್ರೆ ಅದು ನಮ್ಗೆ ಗೊತ್ತಿದ್ರೆ ಅದನ್ನ ಸರಿ ಮಾಡಬೇಕು. ಆ ಕೆಲಸದಲ್ಲಿ ನಾವೆಲ್ಲ ಇದ್ದೀವಿ. ಅದು ಗಣಪತಿಯವರು ಇರ್ಬೋದು, ರಮೇಶ್ ಅವರು ಇರ್ಬೋದು, ರುಕ್ಕೋಜಿ ಅವರು ಇರ್ಬೋದು. ನಾವೆಲ್ಲ ಮಾಡ್ತಿರೋದು ರಾಜ್ಕುಮಾರ್ ಅವ್ರ ಪರವಾಗಿ. ಈಗ ರಾಜ್ಕುಮಾರ್ ಅವರ ಈ ಒಂದು ರಾಜ್ಕುಮಾರ್ ವ್ಯಕ್ತಿತ್ವವನ್ನು ಹೇಳುವಂಥ ನಾವೇ ಆರೋಪಗಳು ಪ್ರತ್ಯಾರೋಪಗಳನ್ನ ಮಾಡಿಕೊಂಡ್ರೆ ಸೊ ಅದು ಬೇರೆ ಥರದ ಹೋಗ್ಬಿಡುತ್ತೆ. ಈಗ ನೋಡಿ, ಯಾವುದೋ ಒಂದು ವಿಡಿಯೋದಲ್ಲಿ ಗಣಪತಿಯವ್ರು ಹೇಳೋರೆ, ನಾನು ಅಷ್ಟು ವರ್ಷ ರಾಜ್ಕುಮಾರ್ ಅವ್ರ ಮನೆಯಲ್ಲಿದ್ದೆ, ಈ ಹುಡುಗ ಯಾರು ಅಂತಾನೆ ಗೊತ್ತಿಲ್ಲ, ನಾನು ಒಂದಿನೂ ಅಲ್ಲಿ ನೋಡೇ ಇಲ್ಲ ನಿಮ್ಮನ್ನ. ಈಗ ನಾನು ಲೀಲಾವತಿಯವರ ಬಗ್ಗೆ ನಾನು ರಾಜ್ಕುಮಾರ್ ಅವ್ರನ್ನ ಕೇಳಿದ್ದೆ ಅಂತ ಸುಳ್ಳು ಹೇಳ್ತಾರೆ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ. ನನ್ನ ಹೆಸರು ಹೇಳಿಲ್ಲ, ಬಟ್ ಅದು ನಾನೇ ಅಂತ ನನಗೆ ಅರ್ಥ ಆಗಿದೆ. ಸ್ವಾಮಿ, ರಾಜ್ಕುಮಾರ್ ಅವರು ಸಿನಿಮಾದ ಆ್ಯಕ್ಟ್ ಮಾಡದೇ ಇದ್ದ ದಿನಗಳಲ್ಲೂ ಕೂಡ ಅವ್ರ ಮಕ್ಕಳ ಸಿನಿಮಾಗಳಿಗೆ, ಅವ್ರ ಕಂಪ್ನಿಯಿಂದ ಮಾಡ್ತಿದ್ದ ಸಿನಿಮಾಗಳಿಗೆ ಕತೆ, ಚಿತ್ರಕಥೆ, ಸಂಭಾಷಣೆ, ಸಂಗೀತ ಇತ್ಯಾದಿಗಳ ಬಗ್ಗೆ ಚರ್ಚೆ ಮಾಡ್ತಾ ತಿಂಗಳಾನ್ಗಟ್ಲೆ ಕಳೀತಿದ್ರು. ನಾವು ಆವಾಗ ಜೊತೇಲಿರ್ತಿದ್ವಿ. ಜೊತೇಲಿ ಇರಬೇಕಾದ್ರೆ ಈ ಗಣಪತಿಯವ್ರನ್ನ ಅವ್ರ ಬರೋಕ್ಕೆ ಹೇಳ್ತಿರ್ಲಿಲ್ಲ. ಯಾಕೆಂದರೆ ಅವರು ಯಾವ ದಿನ ಕೆಲಸ ಇಲ್ಲದೆ ಫ್ರೀ ಇರ್ತಾರೋ ಅವತ್ತು ಗಣಪತಿಯವ್ರನ್ನ ಕರೆದು ಸಂದರ್ಶನ ಕೊಡ್ತಿದ್ರೆ ಬಿಟ್ಟರೆ ಅವತ್ತು ನಾವು ಹೋಗೋ ಅವಶ್ಯಕತೆ ಇರಲಿಲ್ಲ. ನಾನು ಹೋಗ್ತಾ ಇದ್ದಿದ್ದು ಸಿನಿಮಾ ಕೆಲಸಕ್ಕೆ. ಸಿನಿಮಾ ಕೆಲಸ ಇದ್ದಾಗ ನಿಮ್ಮನ್ನು ಹೌದು ಇಲ್ಲ ಬೇರೆ ಯಾವುದೋ ವಿಚಾರ ಗಣಪತಿಯವ್ರಿಗೆ ಸಂದರ್ಶನ ಕೊಡಬೇಕು ಅಂತ ಅವ್ರನ್ನ ಕರೀತಾ ಇದ್ರು. ಸೊ ಅವರು ನಾವು ಒಟ್ಟಿಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಆಯ್ತಾ, ನಾನು ಹೇಳ್ಬೋದು ನಾನು ಗಣಪತಿಯವ್ರನ್ನ ಅಲ್ಲಿ ನೋಡೇ ಇಲ್ಲ, ಅದು ಅವ್ರು ಸಂದರ್ಶನ ಮಾಡಿರೋದು ಸುಳ್ಳು ಅಂತ ಅನ್ಬೋದಾ? ಒಂದು. ಎರಡನೇದು, ಗಣಪತಿಯವರು ನಾನು ರಾಜ್ಕುಮಾರ್ ಅವ್ರನ್ನ ಇಷ್ಟೆಲ್ಲ ಸಂದರ್ಶನ ಮಾಡಿಬಿಟ್ಟಿದ್ದೀನಿ, ಅವರು ಎಲ್ಲವನ್ನೂ ಕೇಳ್ಬಿಟ್ಟಿದ್ದೀನಿ, ಇನ್ನೇನೂ ಇಲ್ಲ ಅನ್ನೋ ಹಾಗೆ ಹೇಳ್ತಾರೆ. ನನ್ನ ಪುಸ್ತಕ ಬರೋವರೆಗೆ ಅಂತರಂಗದ ಅಣ್ಣ ಪುಸ್ತಕ ಬಂದು ಅದರಲ್ಲಿ ಲೀಲಾವತಿ, ರಾಜ್ಕುಮಾರ್, ವಿನೋದ್ ರಾಜ್ ಅವ್ರಿಗೆ ಸಂಬಂಧಪಟ್ಟಾಗೆ ವಿವರವಾಗಿ ಬರೆಯೋವರೆಗೆ ಒಂದು ಕಡೆಯಲ್ಲಾದರೂ ಒಂದು ಮಾತನ್ನಾದರೂ ಆಗಲಿ ಅಥವಾ ಒಂದು ಬರವಣಿಗೆಯನ್ನಾಗಲಿ ನಾನು ರಾಜ್ಕುಮಾರ್ ಅವ್ರ ಜೊತೆ ಲೀಲಾವತಿ ಅವ್ರ ವಿಷಯ ಮಾತಾಡಿದ್ದೆ ಅಂತ ಎಲ್ಲೂ ಹೇಳಿಲ್ಲ ಗಣಪತಿಯವರು. ಈ ಪುಸ್ತಕ ಬಂದ ಮೇಲೆ ಹೇಳ್ತಾರೆ, ನಾನೂ ಕೂಡ ಒಂದಿನ ರಾಜ್ಕುಮಾರ್ ಅವರು, ಪಾರ್ವತಮ್ಮ ಅವ್ರು ಇರಬೇಕಾದ್ರೆ ಲೀಲಾವತಿ ಅವ್ರಿಗೆ ಸಂಬಂಧಪಟ್ಟಿದ್ದ ಪ್ರಶ್ನೆ ಕೇಳಿದೆ, ಅವರಿಬ್ಬರು ನಕ್ಬಿಟ್ಟು ಸುಮ್ಮನಾದ್ರು ಅಂತ ಆಮೇಲೆ ಹೇಳ್ತಾರೆ. ನಾನು ಹೇಳ್ತೀನಿ, ನನ್ನ ಪುಸ್ತಕ ಬಂದ ಮೇಲೆ ಅವ್ರಿಗೆ ಸತ್ಯ ಗೊತ್ತಾಗಿರೋದು, ಆಮೇಲೆ ಹೇಳಿರೋದು ಅಂತ. ಸರ್, ಇಲ್ಲಿ ನಾನು ಒಂದು ವಿಚಾರ ನಿಮ್ಗೆ ಹೇಳಬೇಕು. ನೀವು ಈ ಅಂತರಂಗದ ಅಣ್ಣ ಈ ಪುಸ್ತಕದಲ್ಲಿ ರಾಜ್ಕುಮಾರ್ ಹಾಗೂ ಲೀಲಾವತಿಯವರ ಸಂಬಂಧದ ಬಗ್ಗೆ ಹೇಳುವಾಗ ಬಂಗಾರಮ್ಮನವರು, ಲೋಕೇಶ್ ಅವರ ಅಕ್ಕ, ನಟರತ್ನ ಸುಬ್ಬಯ್ಯ ನಾಯ್ಡು ಅವರ ಮಗಳು ಬರೆದಿರುವಂಥ ನಟರತ್ನ ಪುಸ್ತಕದ ಒಂದು ಪೇಜನ್ನು ಇಲ್ಲಿ ಪ್ರಿಂಟ್ ಮಾಡಿದ್ದೀರಿ. ಹೌದು. ನಿಮ್ಮ ಈ ಪುಸ್ತಕ ಬಂದ ಮೇಲೆ ನಾವು
ರಾಜ್ ಲೀಲಾ ವಿನೋದ ಒಂದು ಪೋಸ್ಟ್ ಮಾರ್ಟಮ್ ಅಂತ ಹೇಳಿ ರವಿ ಬೆಳಗೆರೆಯವರ ಪುಸ್ತಕದ ಬಗ್ಗೆ ಒಂದು ಪೋಸ್ಟ್ ಮಾರ್ಟಮ್ ಮಾಡಿದ್ವು. ನಮಗೂ ಅಷ್ಟೇ ರವಿ ಬೆಳಗೆರೆಯವರ ಬಗ್ಗೆ ಗೌರವ ಇದೆ, ಪ್ರೀತಿ ಇದೆ, ಎಲ್ಲವೂ ಇದೆ. ಅವರು ಬರೆದಿರುವ ರಾಜ್ ಲೀಲಾ ವಿನೋದ ಪುಸ್ತಕದ ಬಗ್ಗೆ ಮಾತ್ರ ನಮಗೆ ಆಕ್ಷೇಪಣೆ ಇದೆ. ಅದು ರಾಜ್ಕುಮಾರ್ ಅವರ ವ್ಯಕ್ತಿತ್ವಕ್ಕೆ ಚ್ಯುತಿ ತರುವಂಥ ಅನೇಕ ಸುಳ್ಳುಗಳನ್ನು ಹೊಂದಿರುವಂಥ ಪುಸ್ತಕ. ಅದರ ಅನಾವರಣ ಮಾಡಬೇಕಾಗಿತ್ತು. ಅದಕ್ಕೆ ನಾನು ಪೋಸ್ಟ್ ಮಾರ್ಟಮ್ ಮಾಡಿದೆ. ಹಾಗೆ ಮಾಡುವಾಗ ನಿಮ್ಮಿಂದ ಅನುಮತಿಯನ್ನು ಪಡೆದು ಈ ಒಂದು ಅಂಶವನ್ನು ಹೇಳಿ, ಅಂದರೆ ಲೀಲಾವತಿಯವರು ನನ್ನ ಗಾಡ್ ಫಾದರ್ ಮಹಾಲಿಂಗ ಭಾಗವತರ್ ಅಂತ ಹೇಳ್ತಾರೆ, ಅವ್ರ ಗಾಡ್ ಫಾದರ್ ಅಲ್ಲ, ಅವರ ಪತಿ ಅನ್ನೋದಕ್ಕೆ ಇಲ್ಲಿ ದಾಖಲೆ ಇದೆ ಅಂತ ಹೇಳಿದೆ. ಹೌದು. ನಾನು ಹಾಗೆ ಹೇಳಿದ ಮರುದಿವಸನೇ ಲೀಲಮ್ಮ ನಿನ್ನ ಗಂಡ ಯಾರಮ್ಮ ಅಂತ ಗಣಪತಿಯವರು ಒಂದು ವಿಡಿಯೋ ಮಾಡಿದ್ದಾರೆ. ಡೇಟ್ಗಳು ನಮ್ಮ ವಿಡಿಯೋ ಅವರ ವಿಡಿಯೋ ಎರಡದ್ದು ಡೇಟ್ ಇವತ್ತಿಗೂ ಸಿಗುತ್ತೆ ನೋಡಿದ್ರೆ. ಅಂದರೆ ಇಲ್ಲಿ ಪ್ರಸಾರವಾದ ವಿಷಯ ಇಟ್ಕೊಂಡು ನಾನು ಮಾಡಿದೆ, ನನ್ನನ್ನು ನೋಡಿ ಅವ್ರು ಮಾಡಿದ್ರು ಅಂತಲ್ಲ. ಇದು ರಾಜ್ಕುಮಾರ್ ಅವರಿಗೆ ಹತ್ತಿರುವ ಕಳಂಕವನ್ನು ನಿವಾರಣೆ ಮಾಡುವ ನಿಟ್ಟಿನಲ್ಲಿ ನಾವು ಪ್ರಯತ್ನಿಸ್ತಾ ಇದ್ದೀವಿ, ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ, ರುಕೋಜಿಯವರು ಪ್ರಯತ್ನ ಮಾಡ್ತಿದ್ದಾರೆ, ಗಣಪತಿಯವರು ಪ್ರಯತ್ನ ಮಾಡ್ತಾ ಇದ್ದಾರೆ, ನಾವೆಲ್ಲರೂ NR ರಮೇಶ್ ಅವರು ಇದ್ದಾರೆ. ನಾವೆಲ್ಲರೂ ರಾಜ್ಕುಮಾರ್ ಅವರ ಅಭಿಮಾನಿಗಳಾಗಿ ಈ ರೀತಿಯಾಗಿ ಪರಸ್ಪರ ಕೆಸರೆರಚಾಟವನ್ನು ಬಿಟ್ಟು ಪರಸ್ಪರ ಹೊಂದಾಣಿಕೆಯಿಂದ ಆ ಒಂದು ವ್ಯಕ್ತಿತ್ವಕ್ಕೆ ಘನತೆ ತರಬೇಕು. ಇವತ್ತು ರಾಜ್ಕುಮಾರ್ ಅವರ ಜನ್ಮ ಶತಮಾನೋತ್ಸವ ಬರ್ತಾ ಇದೆ. ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ರಾಜ್ಕುಮಾರ್ ಅವರ ಕುಟುಂಬದ ಬಗ್ಗೆ ಹೀನಾಮಾನವಾಗಿ ಬೈಯುವಂಥ ಒಂದು ಪ್ರವೃತ್ತಿ ಅಲ್ಲಿ ಇಲ್ಲಿ ನೋಡ್ತೀವಿ. ಬೇರೆ ನಟರನ್ನು ಇಟ್ಕೊಂಡು ಬೈಯೋದು, ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಅಂತ ಹೇಳಿಕೊಂಡು ಕಿತ್ತಾಡೋದು. ಅವರಿಬ್ಬರೂ ಹಾಗಿರಲಿಲ್ಲ. ಆದರೆ ಇವರು ಅಭಿಮಾನಿಗಳು ಅಂತ ಹೇಳ್ಕೊಂಡವರು ಅತಿರೇಕದಿಂದ ಕಿತ್ತಾಡ್ತಾರೆ. ಇವೆಲ್ಲವನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂಥ ಪ್ರಯತ್ನದ ಮಧ್ಯೆ ಈ ರೀತಿಯ ಒಂದು ಆರೋಪ ಬಂದಿರೋದು ನಮಗೆ ನಿಜವಾಗಲೂ ವಿಷಾದ ವ್ಯಕ್ತಪಡಿಸಬೇಕಾಗಿದೆ. ನೋಡಿ, ಖೇದ ಆಗಿದೆ ಇದ್ರ ಬಗ್ಗೆ ನಮಗೆ. 2021ರಲ್ಲಿ ಪುಸ್ತಕ ಬಂತು. ಹೌದು. ಈಗ 2 ತಿಂಗಳ ಹಿಂದೆ ಪ್ರಶಸ್ತಿ ಪ್ರಕಟ ಆಯಿತು. ಈಗ ಯಾಕೆ ಇದನ್ನು ಎತ್ತಿದ್ದಾರೆ ಅನ್ನೋದಕ್ಕೆ ನನಗೆ ಇರೋ ಒಂದು ಸಂಶಯ ಏನಪ್ಪ ಅಂತ ಹೇಳಿದ್ರೆ, ಹೇಳಿ ಸರ್. ನಾವೀಗ ಕಥಾನಾಯಕನ ಕಥೆ ಪುಸ್ತಕ ರೂಪದಲ್ಲಿ ತರ್ತಾ ಇದ್ದೀವಿ. ಗೊತ್ತು. ನಾನು ಹಂಪಿ ವಿಶ್ವವಿದ್ಯಾನಿಲಯದ ಡಾಕ್ಟರ್ ರಾಜ್ಕುಮಾರ್ ಅಧ್ಯಯನ ಪೀಠದ ಸಲಹಾ ಸಮಿತಿಯ ಸದಸ್ಯ. ಸೊ ಒಂದು ದಿನ ನಮ್ಮ ಮೀಟಿಂಗ್ನಲ್ಲಿ ಏನು ಚರ್ಚೆ ಬಂತು ಅಂದರೆ, ಯೂನಿವರ್ಸಿಟಿ ಲೆವೆಲಲ್ಲಿ ನಾವು ರಾಜ್ಕುಮಾರ್ ಅವ್ರದ್ದೊಂದು ಆತ್ಮಚರಿತ್ರೆ ತರಬೇಕು. ಸೊ ನೀವು ಆ ಊರ ಕಡೆಯವರು ಹೌದು, ನೀವು ಸಂಬಂಧಿಕರು ಹೌದಾದ್ರಿಂದ ನಿಮಗೆ ಸುಲಭ, ಯಾಕೆ ನೀವು ರಾಜ್ಕುಮಾರ್ ಅವ್ರದ್ದೊಂದು ಜೀವನ ಚರಿತ್ರೆನ ನೀವು ನಮ್ಮ ಯೂನಿವರ್ಸಿಟಿಗೆ ಬರ್ಕೊಡ್ಬಾರ್ದು ಅಂತ ಕೇಳಿದ್ರು. ಆಗ ನಾನೇನು ಹೇಳಿದೆ, ರಾಜ್ಕುಮಾರ್ ಅವ್ರ ಬಗ್ಗೆ 100 ಪುಸ್ತಕಗಳು ಬಂದಿದೆ. ಅದರಲ್ಲೂ ರುಕ್ಕೋಜಿ ಅಂತವರು ಅಷ್ಟು 2 ದೊಡ್ಡ ಮಹಾನ್ ಗ್ರಂಥಗಳನ್ನು ಬರೆದಿದ್ದಾರೆ. ಈಗ ನಾನೋ ಕೂತು ಕೇಳಿ ಬರೆದ್ರೂ ಅಲ್ಲಿರೋ ಅಂಶಗಳೇ ಮತ್ತೆ ರಿಪೀಟ್ ಆಗ್ಬೋದು. ಅದಕ್ಕಿಂತ ನಾನು ಬರೆದ್ರೆ ನನಗೆ ಹೆಸರು ಬರ್ಬೋದು ಅನ್ನೋದು ಬೇರೆ. ನನಗೆ ನನ್ನ ಹೆಸರು ಬರೋದು ಮುಖ್ಯ ಅಲ್ಲ. ಅದಕ್ಕಿಂತ 70-80ರ ದಶಕದಲ್ಲಿ ವಿಜಯ ಚಿತ್ರದಲ್ಲಿ ರಾಜ್ಕುಮಾರ್ ಅವರೇ ಸ್ವತಃ ಕುಳಿತು ಹೇಳಿ ಬರೆಸಿದ ಕಥಾನಾಯಕನ ಕತೆ, ಉದಯ್ ಶಂಕರ್ ಅವರ ಸಹೋದರ ಚಿ ದತ್ತರಾಜು ಅವರು ಬರೆದಿದ್ದು, ಹೇಳಿ ಬರೆಸಿದ್ದು ರಾಜ್ಕುಮಾರ್ ಅವರೇ. ಸೊ ಆ ಒಂದು ಕೃತಿಗೆ ಬಹಳ ಮಹತ್ವ ಇದೆ. ಆಮೇಲೆ ಆ ವಿಜಯ ಚಿತ್ರ ಅನ್ನುವ ಇಡೀ ಗೋಡೌನೇ ಸುಟ್ಟೋಗಿರೋದ್ರಿಂದ ಅದ್ರ ಪ್ರತಿಗಳಿಲ್ಲ. ಜೊತೆಗೆ ಈಗ ಆಗಿನ ಕಾಲದವ್ರು ಬಿಟ್ಟರೆ ಆ ನಂತರದವ್ರಿಗೆ ಈ ಥರದೊಂದು ಇದೆ ಅನ್ನೋದೇ ಗೊತ್ತಿಲ್ಲ. ಇದನ್ನು ನಾನೇ ಪ್ರಕಟಿಸಬೇಕು ಅಂತ ಓಡಾಡಿದ್ದು ಉಂಟು. ಆದರೆ ಅದರ ಸಂಪೂರ್ಣ ಪ್ರತಿಗಳು ಸಿಕ್ಕದೆ ನನಗೆ ಅದಾಗಲಿಲ್ಲ. ಈಗ ಯೂನಿವರ್ಸಿಟಿಯಿಂದ ಆ ಒಂದು ಕೃತಿನ ತಂದರೆ ಅದು ಬಹಳ ಮಹತ್ವಪೂರ್ಣದಾಗುತ್ತೆ ಅಂತ ಹೇಳಿ ಆ ನಂತರ ಅದ್ರ ಹಿಂದೆ ಬಿದ್ದು ನಮ್ಮ ರಾಜಾಜಿನಗರದಲ್ಲಿರೋ ರವಿಶಂಕರ್ ಅವ್ರ ಹತ್ರ ಇದೆ ಅಂತ ಗೊತ್ತಾಗಿ ಅವ್ರ ಹತ್ರ ನಾನು ಮತ್ತು ನಮ್ಮ ಸಂಚಾಲಕರಾದ AS ಪ್ರಭಾಕರ್ ಅವರು ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಅದನ್ನೆಲ್ಲ ತಂದು ಪುಸ್ತಕ ಪ್ರಕಟ ಆಗಿ ಈಗ ಇದೇ ತಿಂಗಳು 27ಕ್ಕೆ ಬೆಂಗಳೂರು ಸೆಂಟ್ರಲ್ ಕಾಲೇಜ್ನ ಸೆನೆಟ್ ಹಾಲ್ನಲ್ಲಿ ಬಿಡುಗಡೆ ಆಗ್ತಾಯಿದೆ. ನಾನು ಈ ವಿಷಯವನ್ನು ನನ್ನ ಫೇಸ್ಬುಕ್ನಲ್ಲಿ ಬರೆದ ತಕ್ಷಣ ರುಕ್ಕೋಜಿ ಅವ್ರಿಗೆ ಏನಾಯಿತೋ ಏನೋ ಗೊತ್ತಿಲ್ಲ. ಪ್ರಶಸ್ತಿ ಪ್ರಕಟ ಆಗಿ 2 ತಿಂಗಳಾಗಿದ್ದರೂ ಕೂಡ ರಿಯಾಕ್ಟ್ ಮಾಡದೇ ಇರೋರು ಕಥಾನಾಯಕನ ಕಥೆ ಬರ್ತಿದೆ ಅಂದ ತಕ್ಷಣ ಯಾಕೆ ರಿಯಾಕ್ಟ್ ಮಾಡಿದ್ರು, ಅದಕ್ಕೆ ಇವನೇ ಕಾರಣ ಇದು ಬರೋದಕ್ಕೆ ಅಂತ, ಅವರ ಕೃತಿಗೆ ಇರೋ ಮಹತ್ವ ಕಡಿಮೆ ಆಗುತ್ತೆ ಅಂತ ಏನಾದ್ರು ಅಳಕುಂಟಾಯ್ತಾ ಅನ್ನೋದು ನನ್ನ ಅನುಮಾನ. ಕಥಾನಾಯಕನ ಕಥೆ ಪುಸ್ತಕ ರೂಪದಲ್ಲಿ ಬರಬೇಕು ಅಂತ ಹೇಳಿ ನಾವು ಕೂಡ ಪ್ರಯತ್ನ ಮಾಡಿದ್ವು. ನನಗೂ ಗೊತ್ತದು. ನಾವು ನಮ್ಮ ವಾಹಿನಿಯಲ್ಲಿ ಅದನ್ನು ನೇರವಾಗಿ ಹೇಳಿದ್ವು ಕೂಡ. ಯಾಕೆಂದರೆ ಹಿಂದೆ ನಾವು ಪದ್ಮಭೂಷಣ ಒಂದು ಅಭಿನಂದನಾ ಗ್ರಂಥ ಅಭಿಮಾನಿಗಳಿಗೆ ಸಿಕ್ಕಿಲ್ಲ. ಯಾಕೆಂದರೆ ನಾವು ಅವತ್ತಿಗೆ ಅಭಿಮಾನಿಗಳೇ. ನನಗೆ ಆವಾಗ ಕೇವಲ 27 ವರ್ಷ, ನನಗೇ ಸಿಕ್ಕಿರಲಿಲ್ಲ. ನಾವು ಹರಸಾಹಸಪಟ್ಟು ₹500 ಸಂಬಳ ನಮಗೆ ತಿಂಗಳಿಗೆ, ಆ ಪ್ರತಿಯನ್ನು ₹100 ಕೊಟ್ಟು ತೊಗೊಂಡಿದ್ದೀವಿ.
ನಮ್ಮ ಸಂಸಾರ ನಿರ್ವಹಣೆಗೆ ಸಾಕಾಗುವಷ್ಟು ಹಣ ಅದು, ಅಷ್ಟು ಹಣ ಕೊಟ್ಟು ತೊಗೊಂಡಿದ್ದೀವಿ. ಅದು ಕೇವಲ ಜಾಹೀರಾತುದಾರರಿಗೆ ಮಾತ್ರ ಸಿಕ್ಕಿದೆ, ಅಭಿಮಾನಿಗಳಿಗೆ ಸಿಕ್ಕಿಲ್ಲ ಅಂತ ಹೇಳಿ ಅದನ್ನು ಒಂದು ಪುಸ್ತಕ ರೂಪದಲ್ಲಿ 2 ವರ್ಷಗಳ ಹಿಂದೆ ತೊಗೊಂಬಂದ್ವು. ಆಗ ಕೂಡ ಗಣಪತಿಯವರು ಅದಕ್ಕೆ ಒಂದು ಆಕ್ಷೇಪವನ್ನು ಎತ್ತಿದ್ರು. ಅದು ರಾಜ್ಕುಮಾರ್ ಅಭಿಮಾನಿಗಳು ಆವತ್ತು ಸಂಘವನ್ನು ಕಟ್ಕೊಂಡು ಅದಕ್ಕೆ ಒಂದು ಅಭಿನಂದನಾ ಸಮಿತಿಯನ್ನು ನಿರ್ಮಾಣ ಮಾಡಿ, ಅದು ಸಮಾರಂಭ ಮುಗಿದ ಮೇಲೆ ಒಂದು ಸಮಿತಿ ವಿಸರ್ಜನೆ ಆಗಿದೆ. ಆದ್ದರಿಂದ ಆ ಪುಸ್ತಕ ಜನಗಳನ್ನು ತಲುಪಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ನಾವು ಅದನ್ನು ಪ್ರಕಟ ಮಾಡಿದ್ವು. ಇವತ್ತಿಗೂ ನಮ್ಮ ಹತ್ರ 200 ಪ್ರತಿಗಳು ಇನ್ನೂ ಇದೆ, ಖರ್ಚಾಗಿಲ್ಲ. ಆದರೆ 800 ಪ್ರತಿ ಖರ್ಚಾಗಿದೆಯಲ್ಲ, 800 ಜನ ಕನ್ನಡಿಗರಿಗೆ ಅದು ಸಿಕ್ಕಿದೆಯಲ್ಲ ಅನ್ನೋ ತೃಪ್ತಿ ನಮಗಿದೆ. ಅದೇ ನಿಟ್ಟಿನಲ್ಲಿ ನಾವು ದತ್ತರಾಜ್ ಅವರು ಇನ್ನೂ ಆಗ ಬದುಕಿದ್ರು, ಅವ್ರನ್ನ ಸಂಪರ್ಕ ಮಾಡಿ ಅದರ ಪ್ರತಿಗಳು ಇದ್ದರೆ ನಾವು ಮಾಡೋಣ ಅಂತ ಪ್ರಯತ್ನ ಪಟ್ವು. ನಮ್ಮ ವೀಕ್ಷಕರು ಹೇಳ್ತಾಯಿದ್ರು ಅದನ್ನು ಮಾಡಿ ಅಂತ. ನೀವು ಹೇಳಿದ ಹಾಗೇ ಅದು ವಿಜಯ ಚಿತ್ರದಲ್ಲಿ ಬಂದಿದೆ, ಇವತ್ತಿನವರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಂತ ಹೇಳಿ ನಾವು ಮಾಡೋಣ ಅಂತ ಪ್ರಯತ್ನ ಮಾಡಿದ್ರೆ ದತ್ತರಾಜ್ ಅವರು ನಾವು ಅದನ್ನ ರಾಜ್ಕುಮಾರ್ ಕುಟುಂಬಕ್ಕೆ ಕೊಟ್ಬಿಟ್ಟಿದ್ದೀವಿ, ನಮ್ಮ ಹತ್ರನೂ ಪ್ರತಿಗಳಿಲ್ಲ, ನೀವು ಹಕ್ಕುಗಳು ಅವರದ್ದೇ, ನಮ್ಮದಲ್ಲವೇ ಅಲ್ಲ ಅದು ಅಂತ ಹೇಳಿದ್ರು. ರಾಜ್ಕುಮಾರ್ ಅವರ ಮನೆಯವರು ಖಂಡಿತವಾಗಿಯೂ ನಮಗೆ ಹಕ್ಕುಗಳನ್ನು ಕೊಡ್ತಾರೆ ಅಂತ ಗೊತ್ತು. ಆದರೆ ಆ ಮಧ್ಯದಲ್ಲಿ ನೀವು DNA ಸಿನಿಮಾದ ಬಗ್ಗೆ ಮಾತಾಡೋದಕ್ಕೆ ನಮ್ಮಲ್ಲಿ ಬಂದಾಗ ನಾನು ರಾಜ್ಯ ಅಧ್ಯಯನ ಪೀಠದ ಸದಸ್ಯನಾಗಿ ಇದನ್ನು ತರ್ತೀನಿ ಅಂತ ಹೇಳಿದಾಗ, ನೀವು ತರೋದಾದರೆ ನಾವು ಖಂಡಿತವಾಗಿಯೂ ಅಲ್ಲಿ ಅಡ್ಡಗಾಲು ಹಾಕೋದಿಲ್ಲ ಅಂತ ಹೇಳಿ ನೀವು ತನ್ನಿ ಅಂತ ಹೇಳಿದ್ವು. ಅದಿವತ್ತು ಕಾರ್ಯರೂಪಕ್ಕೆ ಬಂದಿದೆ, ನಮಗೆ ತುಂಬ ಸಂತೋಷ ಆಗಿದೆ. ಅಲ್ಲ, ಮೊದಲನೇದಾಗಿ ಇದನ್ನು ವೈಯಕ್ತಿಕವಾಗಿ ನಾನೇ ಪ್ರಕಟಿಸಬೇಕು ಅಂತ ಅಂದ್ಕೊಂಡು ಓಡಾಡಿದವನು. ನಾನು ಕೂಡ ದತ್ತರಾಜ್ ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಅವ್ರೇನು ಹೇಳಿದ್ರು, ನನ್ನ ಹತ್ರ ಒಂದೇ ಒಂದು ಕಾಪಿ ಇತ್ತು, ಅದನ್ನ ಪಾರ್ವತಮ್ಮನವರೇ ಇಸ್ಕೊಂಡು ಹೋಗಿದ್ದಾರೆ, ನನ್ನ ಹತ್ರ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಪಾರ್ವತಮ್ಮ ಅವ್ರ ಹತ್ರ ಹೋಗಿ ಈ ಥರ ಮಾಡೋಣ ಅಂದಾಗ ಮಾಡಿ ಅಂತ ಭಾಳ ಸಂತೋಷದಿಂದ ಹೇಳಿದ್ರು. ಆದರೆ ಅದ್ರ ಪ್ರತಿಗಳು ನಿಮ್ಮ ಹತ್ರ ಇದೆಯಲ್ಲ ಅಂತ ಕೇಳಿದೆ. ಹೌದಾ, ಹಾಗಾದ್ರೆ ನೋಡೋಣ, ಹುಡುಕಿಸ್ತೀನಿ ಅಂತ ಹೇಳಿದ್ರು. ಅದಾಗಿ ಸುಮಾರು 1 ವಾರ ಬಿಟ್ಟು ಹೋದಾಗ ನಾವು ಅವ್ರ ಮನೆ ಕಟ್ಟಿಸಿದಾಗ ಮನೆ ಶಿಫ್ಟ್ ಮಾಡಿದ್ರು. ಆ ಮನೆ ಶಿಫ್ಟಿಂಗ್ ಅಲ್ಲಿ ಎಲ್ಲೋ ಮಿಸ್ ಆಗ್ಬಿಟ್ಟಿದೆ ಕಣಯ್ಯ, ನನಗೆ ಸಿಗ್ಲಿಲ್ಲ, ನೀ ಎಲ್ಲಾರು ಹುಡುಕಿ ಪ್ರಕಟಿಸು, ಬಹಳ ಸಂತೋಷ ಅಂತ ಹೇಳಿದ್ರು. ಬಟ್ ನಾವು ಹುಡುಕಿದ್ವಿ, ಸಿಗ್ಲಿಲ್ಲ. ಇದೇ ರವಿಶಂಕರ್ ಅವ್ರ ಹತ್ರ ಇದೆ ಅಂತ ಗೊತ್ತಾಯ್ತು. ನಾನು ಫೋನ್ ಮಾಡಿ ಕೇಳಿದಾಗ ನಾನು ಕೊಡಲ್ಲ ಅಂತ ನೇರವಾಗಿ ಹೇಳ್ಬಿಟ್ರು. ಸೊ ಹಾಗಾಗಿ ನಾನು ಅದನ್ನು ಬಿಟ್ಬಿಟ್ಟೆ. ಮತ್ತೆ ಅಧ್ಯಯನ ಪೀಠದಲ್ಲಿ ಯೂನಿವರ್ಸಿಟಿ ತರಬೇಕು ಅಂತ ಹೋದಾಗ ಅದೇ ರವಿಶಂಕರ್ ಅವ್ರನ್ನ ಕನ್ವಿನ್ಸ್ ಮಾಡಿ ಪುಸ್ತಕ ತಂದ್ವಿ. ಸೊ ನನಗೆ ಸಂತೋಷ ಏನಪ್ಪ ಅಂತ ಹೇಳಿದ್ರೆ, ಯಾರು ಎಷ್ಟೇ ಪುಸ್ತಕ ಬರೀಲಿ, ಎಷ್ಟೇ ಸತ್ಯನ ಹುಡುಕಿ ದಾಖಲಿಸಿರಲಿ, ಆದರೆ ರಾಜ್ಕುಮಾರ್ ಸ್ವತಃ ತಮ್ಮ ಬಾಯಲ್ಲಿ ಹೇಳಿ ಬಳಸಿದ್ದಾರೆ ಅಂದರೆ ಅದಕ್ಕಿಂತ ಅಧಿಕೃತವಾಗಿ ಇನ್ಯಾವ ಪುಸ್ತಕನೂ ಬರೋಕ್ಕೆ ಸಾಧ್ಯ ಅವರ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಹಾಗೆ ಅಂಥದ್ದು ಒಂದು ಕೆಲಸನ ಮಾಡಿದ್ದೀವಿ, ಅದಕ್ಕೆ ನನಗೆ ಹೆಮ್ಮೆ ಇದೆ. ಅದರಿಂದ ಏನೇ ವಿರೋಧಗಳು ಬರಲಿ, ಯಾರೇ ಏನು ಬೇಕಾದರೂ ಅಂದ್ಕೊಳ್ಳಿ, ನನಗೆ ಬೇಜಾರಿಲ್ಲ. ಬಟ್ ನನ್ನ ಉದ್ದೇಶ, ಈಗ ನೋಡಿ, ನಾನು ಹೇಳಿದ್ನಲ್ಲ, ನಾನೇ ಚರಿತ್ರೆ ಬರೀರಿ ಅಂತ ಅವ್ರು ಹೇಳಿದಾಗ ಬರೆದಿದ್ರೆ ನನಗೆ ಹೆಸರು ಬರ್ತಿತ್ತಾ ಇಲ್ವೋ? ಹೌದು, ನನಗೆ ಅದು ಮುಖ್ಯ ಅಲ್ಲ. ನನಗೆ ಸತ್ಯ ಹೊರಗಡೆ ಬರೋದು ಮತ್ತು ರಾಜ್ಕುಮಾರ್ ಅವ್ರದ್ದೊಂದು ಅಪರೂಪದ ಕೃತಿ ಬರೋದು ಮುಖ್ಯ ಆಗಿತ್ತು. ಹಾಗಾಗಿ ನಾವು ಈ ಒಂದು ಕೆಲಸವನ್ನು ಮಾಡಿದ್ದೀವಿ, ಅದಕ್ಕೆ ನನಗೆ ತೃಪ್ತಿ ಇದೆ. ಮೊದಲಿಗೆ ನಿಮಗೆ ಅಂತರಂಗದ ಅಣ್ಣ ಪುಸ್ತಕಕ್ಕೆ ಪ್ರಶಸ್ತಿ ಬಂದಿದ್ದಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದ್ದು. ಈಗ ನಿಮ್ಮ ಒಂದು ಪ್ರಯತ್ನದಿಂದ ಕಥಾನಾಯಕನ ಕಥೆ ಕೂಡ ಹೊರಗಡೆ ಬರ್ತಾ ಇರೋದ್ರಿಂದ ಅದಕ್ಕೆ ಕೂಡ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.